ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮ ಶೂನ್ಯಪೀಠ, ಸನಾತನ ವೀರಶೈವ ಜಂಗಮ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಸನಾತನ ವೀರಶೈವ ಸಂಸ್ಕೃತಿಯ ಪ್ರಸಾರ ಕೇಂದ್ರ ಮತ್ತು ಬೇಡ ಜಂಗಮ ಪೀಠ, ಈ ಎಲ್ಲ ಹೆಸರುಗಳಿಂದ ಕರೀತಾ ಇರತಕ್ಕಂಥ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಸಂಜೆಯ ಒಂದಷ್ಟು ವಿಷಯಗಳನ್ನು ನಾವು ಎಲ್ಲ ಹಂಚಿಕೊಳ್ಳೋಣ. ಇದು ವಿಶೇಷವಾಗಿ ನಾನು ಮಾಡ್ತಿರ್ತಕ್ಕಂಥ ಪ್ರವಚನ ವಿಶೇಷವಾಗಿ ವೀರಶೈವ ಜಂಗಮರ ಬಗ್ಗೆ ಆಗಿದೆ. ಇನ್ನುಳಿದವರಿಗೆ ಇದು ಅಷ್ಟಾಗಿ ಸಂಬಂಧಪಡುವುದಿಲ್ಲ. ಆದಾಗ್ಯೂ ಕೂಡ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಅಡ್ಡಿ ಇಲ್ಲ. ಭಾರತದ ಸನಾತನ ಧರ್ಮದ ಮುಂದುವರಿಕೆ ಯಾವ್ಯಾವುದರಲ್ಲಿ ಬಂದಿದೆ, ಗುರು ಲಿಂಗ ಜಂಗಮ ಯಾವ್ಯಾವುದರಲ್ಲಿ ಪ್ರವೇಶ ಮಾಡಿದ್ದಾವೋ, ಸನಾತನ ಧರ್ಮದಲ್ಲಿರ್ತಕ್ಕಂಥ ಗುರು ಲಿಂಗ ಜಂಗಮ ಶಿವ ರುದ್ರಾಕ್ಷ ವಿಭೂತಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳು ಆಗಮಾಧಾರಿತವಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಯಾವ್ಯಾವುದರಲ್ಲಿ ಪ್ರವೇಶ ಮಾಡಿದ್ದಾವೋ ಅವೆಲ್ಲವೂ ಕೂಡ ಸನಾತನ ಧರ್ಮದ ಮುಂದುವರಿದ ಭಾಗ ಅಂತಕ್ಕಂಥ ದೃಷ್ಟಿಯಿಂದ ನಾವು ಎಲ್ಲ ವಿಷಯಗಳನ್ನು ಹೇಳ್ತೀವಿ. ಎಲ್ಲರೂ ಕೂಡ ತಿಳ್ಕೊಬೋದು, ಅದಕ್ಕೇನು ಅಡ್ಡಿ ಇಲ್ಲ. ಆದ್ದರಿಂದ ಈಗ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಬಹಳ ದೊಡ್ಡ ಒಂದು ಸಂಕ್ರಮಣ ಅಥವಾ ಒಂದು ದೊಡ್ಡ ರೀತಿಯಲ್ಲಿ ಸನಾತನ ಧರ್ಮವನ್ನು ಹೀಯಾಳಿಸ್ತಕ್ಕಂಥ, ಜರಿತಕ್ಕಂಥ, ಧರ್ಮವನ್ನು ಅಧಪತನ ಮಾಡಿ ಪ್ರವಾದಿಗಳ ಮತಗಳನ್ನು ಮೇಲೆತ್ತಕ್ಕಂಥ ಒಂದು ಕೃತಕ ಪ್ರಯತ್ನಗಳು ನಿರಂತರವಾಗಿ ಇತ್ತೀಚೆಗೆ ಅನುಕರಣಾ ಸಂಪ್ರದಾಯದಿಂದ ಹುಟ್ಟಿದ್ದಾವೆ. ಅವು ಬಹುಮಟ್ಟಿಗೆ ಕ್ರಿಶ್ಚಿಯನ್, ಮುಸ್ಲಿಂ ಇತ್ಯಾದಿ, ಸಿಖ್ ಇತ್ಯಾದಿ ಮತಗಳಿಂದ ಮತ್ತು ಜೈನ ಬೌದ್ಧಗಳಿಂದಲೂ ಇವು ಪ್ರಭಾವಿತರಾಗಿದ್ದಾರೆ. ಇದರಲ್ಲೇನು ಸಂದೇಹ ಇಲ್ಲ. ನಾವು ಕೂಡ ಯಾಕೆ ಸ್ವತಂತ್ರ ಧರ್ಮವನ್ನು ಮಾಡಬಾರದು, ನಮಗೂ ಕೂಡ ಯಾಕೆ ಒಬ್ಬರು ಪ್ರವಾದಿ ಇದ್ದಾರೆ, ನಾವು ಕೂಡ ಯಾಕೆ ಪ್ರಯತ್ನವನ್ನು ಪಡಬಾರ್ದು, ಸ್ವತಂತ್ರ ಧರ್ಮದ ಒಂದು ಅನುಕೂಲತೆಗಳನ್ನು, ಸವಲತ್ತುಗಳನ್ನು ಯಾಕೆ ನಾವು ಪಡಿಬಾರ್ದು, ಮತ್ತು ಯಾವ್ಯಾವ ಕೆಲವೊಂದು ನೆಪಗಳನ್ನು ಇಟ್ಟುಕೊಂಡು ಸನಾತನ ಧರ್ಮ, ವೈದಿಕತೆ, ಸಂಪ್ರದಾಯ ಇತ್ಯಾದಿ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ನಾವ್ಯಾಕೆ ಪ್ರಯತ್ನ ಮಾಡಬಾರ್ದು ಅಂತಕ್ಕಂಥ ಒಂದು ಜನಗಳ ಗುಂಪು ಏನು ಹೊರಟಿದೆ, ಅವರಿಂದ ಈಗ ಇತ್ತೀಚೆಗೆ ಬಹಳ ಸನಾತನ ವೀರಶೈವದ ಮೇಲೆ, ಧರ್ಮದ ಮೇಲೆ ಹಲವಾರು ರೀತಿಯಾಗಿರತಕ್ಕಂಥ ಹೀನಾಯಿಗಳು, ಬೈಗುಳಗಳು, ಒಂದು ರೀತಿ ಒತ್ತಡವನ್ನು ತರತಕ್ಕಂಥದ್ದು, ಮನಸ್ಸಿಗೆ ಬೇಸರವನ್ನು ಉಂಟು ಮಾಡತಕ್ಕಂಥದ್ದು, ನೋವನ್ನು ಉಂಟು ಮಾಡತಕ್ಕಂಥದ್ದು, ಕೆರಳಿಸ್ತಕ್ಕಂಥದ್ದು, ಇವೆಲ್ಲ ಬಹಳ ಆಗ್ತಾಯಿದೆ. ಇದಕ್ಕೆ ಕಾರಣ ಅವರು ಸರಿಯಾದ ರೀತಿಯಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡದೆ, ಅಥವಾ ಮಾಡಿದಾಗ್ಯೂ ಕೂಡ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶಪೂರ್ವಕವಾಗಿ ಅವರು ಹಿಂದೆ ಏನು ಅಜೆಂಡವನ್ನು ಇಟ್ಕೊಂಡಿದ್ರು, ಎಲ್ಲ ಸನಾತನ ಧರ್ಮದ ಎಲ್ಲ ವಿಷಯಗಳನ್ನು, ಗ್ರಾಸಗಳನ್ನು, ವಸ್ತುಗಳನ್ನು, ಪೂಜನೀಯ ಎಲ್ಲ ವಸ್ತುಗಳನ್ನು ಗುರು ಲಿಂಗ ಜಂಗಮ ಪಾದದ ಪ್ರಸಾದ ಅಂತ ನಾನು ಏನು ಹೇಳಿದೆ, ಅವೆಲ್ಲವುಗಳನ್ನು ಉಪಯೋಗಿಸಿಕೊಂಡಾಗ್ಯೂ ಕೂಡ ನೀವೇ ಇಲ್ಲ ಅಂತಕ್ಕಂಥ, ತಂದೆಗೆ ಮಗ ಯಾವ ರೀತಿಯಾಗಿ ನೀನಿಲ್ಲ, ನಿಮ್ಮಪ್ಪ ಇಲ್ಲ ಅಂತನೋ ಹಂಗೆ ಅವರು ಕೂಡ ಈಗ ಒಂದು ರೀತಿಯಾಗಿ ಉಲ್ಟಾವಾದಿಗಳಾಗಿ ನಿಂತುಬಿಟ್ಟಿದ್ದಾರೆ. ಅವರನ್ನು ಆ ಮಟ್ಟಕ್ಕೆ ತಯಾರು ಮಾಡಿ ನಿಲ್ಲಿಸಿದ್ದಾರೆ ಕೆಲವು ಸಾಹಿತ್ಯಗಳು, ಕೆಲವು ಸಂಶೋಧಕರ ತಿರುಚು ಸಾಹಿತ್ಯದ ಬರವಣಿಗೆಗಳು, ಇನ್ನು ಕೆಲವು ಸರ್ಕಾರಗಳ ಅಥವಾ ಪಕ್ಷಗಳ ಕೃಪಾಪೋಷಿತ ಮಂಡಳಿಗಳು, ಇನ್ನು ಕೆಲವು ದೊಡ್ಡ ದೊಡ್ಡ ಕುಳಗಳು, ಇವರೆಲ್ಲರೂ ಕೂಡ ಇದಕ್ಕೆ ಒಂದು ಪ್ರೇರೇಪಣೆಯನ್ನು ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ವರ್ಷಗಳಿಂದ ನಡೆದಿರತಕ್ಕಂಥ ಒಂದು ವಿದ್ಯಮಾನ. ಇದಕ್ಕೆ ಪೂರ್ವಭಾವಿಯಾಗಿ ಮತ್ತಷ್ಟು ಮಠಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವು ಸನಾತನ ಧರ್ಮ ವಿರೋಧಿ ಮಠಗಳು ಕೂಡ ಇದಕ್ಕೆ ಹಾಲನ್ನು ನೀರನ್ನು ಎರೆದಿದ್ದಾವೆ, ಗೊಬ್ಬರವನ್ನು ಹಾಕಿದ್ದಾವೆ ಅಂತಕ್ಕಂಥದ್ದು ಕೂಡ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅವರು ಹಾಕಿರ್ತಕ್ಕಂಥ ಬೀಜಗಳೇ ಇವತ್ತು ಹೆಮ್ಮರವಾಗಿ ಸನಾತನ ವೀರಶೈವ ಧರ್ಮವನ್ನು, ಶಿವನನ್ನು, ಕೈಲಾಸ ಪರಂಪರೆಯ ಜಂಗಮರನ್ನು ಬಹಳ ನಿಕೃಷ್ಟವಾಗಿ ಕಾಣತಕ್ಕಂಥ ಒಂದು ಕೆಟ್ಟ
ಸಂಪ್ರದಾಯ ಸಮಾಜದಲ್ಲಿ ತಲೆ ಎತ್ತಾ ಇದ್ದಾವೆ. ಬಹುಶಃ ಅವರಿಗೆ ವಿಷಯ ಕೆಲವರಿಗೆ ಗೊತ್ತಿದೆ. ಸನಾತನ ಧರ್ಮದ ಒಂದು ಊರಣಗಳೇನು, ಚಿತ್ರಣ ಏನು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ. ನನ್ನ ಪ್ರಕಾರ ಸನಾತನ ಧರ್ಮ ಅಂತಂದರೆ ಅವರು ವೈದಿಕ ಧರ್ಮ ಅಂತ ತಿಳ್ಕೊಂಡಿರ್ಬೋದು, ಆದರೆ ಅದು ತಪ್ಪು. ಸನಾತನ ಧರ್ಮ ಅಂತಂದರೆ ಶೈವ ಧರ್ಮವೇ ಆಗಿದೆ. ಅದನ್ನು ಅವರು ಅಪ್ಡೇಟ್ ಮಾಡ್ಕೋಬೇಕು ಅಂತ ನಾನು ಕೂಡ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ಈಗಲೂ ಕೂಡ ಅವರು ಮಾಡ್ಕೋಬೋದು. ಒಂದು ವೇಳೆ ಏನಾದರೂ ಅವರು ತಿಳ್ಕೊಂಡಿಲ್ಲ ಅಂದರೆ ಇದನ್ನು ತಿಳ್ಕೊಳ್ಳಿ. ಸನಾತನ ಧರ್ಮ ಅಂದರೆ ವೈದಿಕ ಧರ್ಮ ಅಲ್ಲ. ಅದಕ್ಕಿಂತ ಮುಂಚೆ ಶೈವ ಧರ್ಮ ಇತ್ತು. ಆನಂತರ ಅವರು ವೈದಿಕರೇ ಶೈವ ಧರ್ಮಕ್ಕೆ ಪ್ರವೇಶ ಮಾಡಿದರು. ಇಲ್ಲಿರ್ತಕ್ಕಂಥದ್ದನ್ನು ಅವರು ಸ್ವೀಕಾರ ಮಾಡಿದರು. ಅವರು ಶೈವ ಬ್ರಾಹ್ಮಣರಾದರು. ಕೆಲವೊಂದಷ್ಟು ಜನ ವೈದಿಕ ಬ್ರಾಹ್ಮಣರು ಶೈವ ಬ್ರಾಹ್ಮಣರಾದರು. ರುದ್ರ ಪರಂಪರೆ ಅಂತ ಹುಟ್ಟಿತ್ತು ಅವಾಗ. ರುದ್ರ ಪಾಶುಪತ ಋಷಭ ಧರ್ಮ ಅಂತ. ಆ ಋಷಭ ಮತದಿಂದಲೇ ಜೈನ ಬೌದ್ಧ ಧರ್ಮಗಳು ಉದಯವಾದವು. ವೀರಶೈವ ಧರ್ಮದ ಅತ್ಯಂತ ಪರಿಷ್ಕರಣೆ ಆ ಕಾಲದಲ್ಲಿ ಆಯಿತು. ರುದ್ರ ವೀರಭದ್ರ ಪರಂಪರೆಯಿಂದ ಆಯಿತು ಅಂತಕ್ಕಂಥದ್ದು ಬಹಳ ದೊಡ್ಡ ಸಂಶೋಧನೆ. ಅದು ಸಾಮಾನ್ಯ ಜನಗಳಿಗೆ, ಬಹುಶಃ ಈಗಿನ ಸಣ್ಣ ಸಣ್ಣ ಸಂಶೋಧಕರಿಗೂ ಕೂಡ ಅದು ಅಜೀರ್ಣ. ಯಾವುದೇ ಕಾರಣಕ್ಕೂ ಆ ಗ್ರಂಥವನ್ನು ಓದಿ ಅರ್ಥ ಮಾಡಿಕೊಳ್ತಕ್ಕಂಥ ಸ್ಥಿತಿ ಇವತ್ತಿನ ಸಣ್ಣ ಸಣ್ಣ ಸಂಶೋಧಕರಿಗಿಲ್ಲ, ಮತ್ತು ವಯಸ್ಸಾಗಿರ್ತಕ್ಕಂಥ ಸಂಶೋಧಕರಿಗೂ ಕೂಡ ಅದು ಆಗ್ತಾ ಇಲ್ಲ. ಅದು ಬಹಳ ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ಆದ್ದರಿಂದ ನಾನು ಇನ್ನೂ ವಯಸ್ಸಿದ್ದಾಗಲೇ ಅದನ್ನು ಓದಿ ಚೆನ್ನಾಗಿ ಕರಗತ ಮಾಡಿ ಜೀರ್ಣ ಮಾಡಿಕೊಂಡು ಈಗಲೂ ಕೂಡ ಆ ಪುಸ್ತಕಗಳನ್ನು ಇಟ್ಕೊಂಡು ಬಹಳ ನಿರಂತರ ಅಧ್ಯಯನವನ್ನು ಮಾಡಿ ನಮ್ಮ ಸನಾತನ ಧರ್ಮದ ಮುಖ್ಯವಾಗಿರ್ತಕ್ಕಂಥ ನಿಜವಾದ ವಾಸ್ತವಿಕ ಚಿತ್ರಣದ ಕಥೆಯನ್ನು ನಾನು ಅರಿತುಕೊಂಡು ಇಂಥ ಪ್ರವಚನವನ್ನು ಮಾಡಲಿಕ್ಕೆ ನಾನು ನಿಂತಿದ್ದೇನೆ ವಿನಃ ಅನ್ಯಥಾ ಅಲ್ಲ. ಬೇರೆಯವರಂಗೆ ನಾವು ಅಪಪ್ರಚಾರವನ್ನು ಮಾಡೋಕ್ಕೆ ಹೋಗೋದಿಲ್ಲ. ಪೂರ್ವಾಗ್ರಹ ಪೀಡಿತರೂ ಆಗಿಲ್ಲ. ನಮ್ಮ ಉದ್ದೇಶ ಏನಂದರೆ, ಹಿಂದಿನ ಕಾಲದಿಂದ ಕಂಟಿನ್ಯೂಟಿ ಅಂತ ಹೇಳ್ತೀವಲ್ಲ, ಪರಂಪರೆಯ ಮುಂದುವರಿಕೆಯನ್ನು ನಾವು ಹೇಳ್ತಿದ್ವಿ ಬಿಟ್ಟರೆ ಮತ್ತೆ ಯಾವುದೇ ಇಲ್ಲಿ ಪ್ರಸಂಗ ಇಲ್ಲ. ಆದ್ದರಿಂದ ಕೆಲವರು ಏನು ಮಾಡಿದ್ದಾರೆ, ಕೆಲವರು ಧಾರ್ಮಿಕ ಗೂಂಡಾಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ. ವೀರಶೈವ ಧರ್ಮದವರಿಗೆ ಹೊಡೆದು ಬಿಡ್ತೀವಿ, ಕಡಿದು ಬಿಡ್ತೀವಿ, ಸಾಯಿಸಿಬಿಡ್ತೀವಿ ಅಂತಕ್ಕಂಥ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಇದು ಧಾರ್ಮಿಕ ಗೂಂಡಾಗಿರಿ ಅಂತಂದಲೇ ಮತ್ತೇನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ರಾಜಕೀಯ ಗೂಂಡಾಗಿರಿ ಇದೆ. ಅವರಿಂದ ಪ್ರೇರೇಪಣೆ ಆಗಿರ್ತಕ್ಕಂಥವ್ರು ಇವರಾದ್ದರಿಂದ ಇವರು ಕೂಡ ಅದೇ ಗೂಂಡಾಗಿರಿಯನ್ನು, ಅದೇ ಶಬ್ದಗಳನ್ನು ಉಪಯೋಗಿಸಿ ಇವತ್ತು ಪ್ರವಚನದ ರೂಪದಲ್ಲಿ ಮಾಡ್ತಾರೆ. ಅದು ಕೂಡ ಪ್ರವಚನ ಅಂತಂದ್ರೆ ಏನು, ಅದರ ಅರ್ಥವೇ ಅವ್ರಿಗೆ ಗೊತ್ತಿಲ್ಲ. ಪ್ರವಚನದಲ್ಲಿ ಹೊಡಿತೀವಿ ಕಡಿತೀವಿ ಅಂತಕ್ಕಂಥ ವಿಷಯನೇ ಬರೋದಿಲ್ಲ. ಕೇವಲ ಅಲ್ಲಿ ವಸ್ತು ವಿಷಯಗಳು ಬರ್ತವೆ, ವ್ಯಕ್ತಿ ವಿಷಯಗಳು ಬರೋದೇ ಇಲ್ಲ. ಮತ್ತು ಧರ್ಮವನ್ನು ಹೊಡಿತಕ್ಕಂಥ ಎಳ್ಳಷ್ಟು ಯಾವುದೇ ವಿಷಯ ಬರುವುದಿಲ್ಲ. ಅಲ್ಲಿ ಸಮಗ್ರ ಮಾಹಿತಿ ಬರುತ್ತೆ ವಿನಃ ಪ್ರವಚನದಲ್ಲಿ ಯಾವುದು ಕೂಡ ಬರುವುದಿಲ್ಲ. ಹೀಗಾಗಿ ನಾವು ಇತ್ತೀಚೆಗೆ ಗಮನಿಸಿದಾಗ ಸಾಕಷ್ಟು ಜನಗಳು ಆ ಒಂದು ಗುಂಪಿನಲ್ಲಿ ಇವತ್ತು ಸಾಕಷ್ಟು ಜನ, ಒಬ್ಬಿಬ್ಬರಲ್ಲ, ಒಂದು ದಿವಸಕ್ಕೆ ಕನಿಷ್ಠ 50ರಿಂದ 100 ಜನ ಪ್ರತಿಕ್ರಿಯೆಗಳನ್ನು ಕೊಡ್ತಕ್ಕಂಥದ್ದು. ವೀರಶೈವರು ಏನಾದರೆ ಬರೆದರೆ ಅವರ ಬರಹಗಳನ್ನು ಬಹಳ ಕ್ಷುಲ್ಲಕವಾಗಿ ಕೇವಲವಾಗಿ ನೋಡ್ತಕ್ಕಂಥದ್ದು, ಅದಕ್ಕೆ ಕೆಟ್ಟ ಕಾಮೆಂಟ್ಗಳನ್ನು ಹಾಕ್ತಕ್ಕಂಥದ್ದು, ಇಂಥ ಒಂದು ಕೆಟ್ಟ ಚಟ ಮತ್ತು ದುಷ್ಟ ಕೂಟಗಳು ಅವರಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾವೆ. ಏಕೆಂದರೆ ಅವರಿಗೆ ರಾಜಕೀಯ ಬೆನ್ನೆಲುಬಿದೆ. ಆದ್ದರಿಂದ ಅವರೇನು ಮಾಡ್ತಾರೆ, ಅದೇ ವೃತ್ತಿಯಾಗಿ ಸ್ವೀಕರಿಸಿ ನಿಂತುಬಿಟ್ಟಿದ್ದಾರೆ. ಆದರೆ ವೀರಶೈವರಲ್ಲಿ ಹಾಗಿಲ್ಲ. ಯಾಕಂದರೆ ನಮ್ಮದು ಗಟ್ಟಿಯಾಗಿರ್ತಕ್ಕಂಥ ಸಮೂಲಾಗ್ರವಾಗಿರ್ತಕ್ಕಂಥ ಧರ್ಮ. ವಟವೃಕ್ಷದಂತೆ, ಅರಳಿ ಮರದಂತೆ, ಆಲದ ಮರದಂತೆ, ಅರಳಿ ಮರದಂತೆ ಸಾಕಷ್ಟು ದೊಡ್ಡದಾಗಿ ಬೆಳೆದಿರತಕ್ಕಂಥ ಧರ್ಮವಾದ್ದರಿಂದ ಇಲ್ಲಿ ಹಿಂದಿನ ಕಾಲದಲ್ಲೇ ವೈದಿಕರೇ ಬಂದು ಪ್ರವೇಶ ಮಾಡಿ ಇದಕ್ಕೆ ಸೇರಿಕೊಂಡು ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವುದರಿಂದ ಇದನ್ನು ಅಲ್ಲಾಡಿಸಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಆದರೂ ಕೂಡ ಇವರು ಏನು ಮಾಡ್ತಾ ಇದ್ದಾರೆ, ಬಸವಣ್ಣನ ನೆಪವನ್ನು ಇಟ್ಟುಕೊಂಡು ಬಲಾತ್ಕಾರವಾಗಿ ವೀರಶೈವರನ್ನು ನಾವು ಒಡೆದು ಬಿಡ್ತೀವಿ, ಕಡಿದು ಬಿಡ್ತೀವಿ, ನೀವು ಬರಲಿಲ್ಲ, ನಮ್ಮ ಬಸವಣ್ಣನ ಗುರು ಅಂತ ಒಪ್ಕೊಳ್ಳಿಲ್ಲ ಅಂದರೆ, ನಮ್ಮ ಶರಣ ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು ನೀವು ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಬಲವಂತವಾಗಿ ಹೊಡೆದು ಬಿಡ್ತೀವಿ, ಧ್ವಂಸ ಮಾಡ್ತೀವಿ ಅಂತಕ್ಕಂಥ ಗೂಂಡಾಗಿರಿಯ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಆತನು ಕೂಡ ಒಂದಿಷ್ಟು ನಾಚಿಕೆ ಇಲ್ಲದೆ, ಒಂದಿಷ್ಟು ಮುಜುಗರವೂ ಇಲ್ಲದೆ ಆತನು ಕೂಡ ಅಷ್ಟೇ ಪೌರುಷದಿಂದ ಅಥವಾ ನಿರ್ಭಯದಿಂದ ವೀರಶೈವರು ಇದ್ದಾರೆ,
ಅವರಿಗೋಸ್ಕರ ಒಂದು ಧರ್ಮ ಇದೆ, ಅವ್ರದ್ದೇ ಒಂದು ಸಂಸ್ಕೃತಿ ಇದೆ. ಸಾಕಷ್ಟು ಹಿರಿಯ ಸಂಸ್ಕೃತಿ, ಹಿರಿಯ ಮಠಗಳ ಸಂಸ್ಕೃತಿ, ಸಾಕಷ್ಟು ಸಾವಿರಾರು ವರ್ಷಗಳಿಂದ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಸಮಾಜಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಹೀಗಿರ್ತಕ್ಕಂಥ ವೀರಶೈವರ ಮಠಗಳು ಅವರ ಮನೆಗಳೇ ಆಗಿದ್ದರೂ ಕೂಡ ಗ್ರಾಮಗಳಲ್ಲಿರ್ತಕ್ಕಂಥ ಈಗಿನ ಗ್ರಾಮೀಣ ಜಂಗಮರ ಮನೆಗಳೇನಿದ್ದಾವೆ, ನಾವು ಮಠದ ಮನೆಗಳು ಏನು ಕರಿತಾ ಇದ್ದೇವೆ, ಅವೆಲ್ಲವೂ ಕೂಡ ಸಾಮಾಜಿಕ ಸಂಸ್ಥೆಗಳು. ಇಂದಿಗೂ ಕೂಡ ಇವರು ಬಯಸಿದಂತೆ ಕೇವಲ ಅವರು ಜಂಗಮರ ಮನೆಗಳಲ್ಲ, ಅವು ಗೃಹಸ್ಥರ ಮನೆಗಳಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೇನೆ, ಅವು ಗೃಹಸ್ಥರ ಮನೆಗಳಲ್ಲ, ಗೃಹಸ್ಥರ ಮಠಗಳವು. ತಿಳ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ. ಕೇವಲವಾಗಿ ಅವರು ನಮ್ಮಂಗೆ ಬೇಸಾಯ ಮಾಡ್ತಾರೆ, ಅವರು ನಮ್ಮಂಗೆ ಊಟ ಮಾಡ್ತಾರೆ, ನೌಕರಿ ಮಾಡ್ತಾರೆ, ಅವ್ರದ್ದೇನು ಮಹಾ ಅಂತಕ್ಕಂಥದ್ದಲ್ಲ. ಅವಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಇತಿಹಾಸ ಇದೆ, ಪೂರ್ವ ಪರಂಪರೆ ಇದೆ. ಅವು ಖಂಡಿತ ಸಾಮಾಜಿಕ ಸಂಸ್ಥೆಗಳು, ಸರ್ಕಾರದಿಂದ ಮಾನ್ಯತೆ ಪಡೆದಂಥ, ಸಮಾಜದಿಂದ ಮಾನ್ಯತೆ ಪಡೆದಂಥ ಸಂಸ್ಥೆಗಳು. ಹಲವಾರು ರಾಜ ಮಹಾರಾಜರು ಅವರ ಮನೆತನಗಳಿಗೆ, ಅವರ ಮಠಗಳಿಗೆ, ಅವರ ಪೂರ್ವಿಕ ಜಂಗಮರಿಗೆ, ಪೂರ್ವಾಚಾರ್ಯರಿಗೆ ಸಾಕಷ್ಟು ದತ್ತಿದಾನಗಳನ್ನು ಕೊಟ್ಟಿದ್ದಾರೆ ಅಂತ ಇತಿಹಾಸಗಳಿದ್ದಾವೆ. ಕೆಲವರ ಮನೆಗಳಲ್ಲಿ ಈಗಲೂ ಕೂಡ ಇದ್ದಾವೆ, ಕೆಲವರ ಮನೆಗಳಲ್ಲಿ ಇಲ್ಲ, ಅವು ಹಾಳಾಗಿ ಹೋಗಿವೆ. ಸಾಕಷ್ಟು ತಾಳೆಗರೆ ಕಟ್ಟುಗಳು ಕೂಡ ಜಂಗಮರ ಮನೆಗಳಲ್ಲೇ ಇರ್ತಾ ಇದ್ವು. ಯಾವ ಭಕ್ತರ ಮನೆಯಲ್ಲೂ ತಾಳೆಗರೆಗಳು ಇರ್ತಿರಲಿಲ್ಲ, ಮಠಗಳಲ್ಲೇ ಇರ್ತಿದ್ದಿದ್ದು. ಹಾಗಾಗಿ ಈ ವೀರಶೈವ ಜಂಗಮರು ಏನಾದರೂ ತಮ್ಮ ಪೂರ್ವ ಪರಂಪರೆಯ ಹೇಳಿಕೆಗಳನ್ನು ಕೊಟ್ಟರೆ ಅವು ಸರ್ವಮಾನ್ಯವಾಗ್ತಕ್ಕಂಥ ಅಷ್ಟೊಂದು ಮಹತ್ವವನ್ನು ಈ ಜಂಗಮರ ಗೃಹಸ್ಥ ಮಠಗಳು ಪಡೆದಿದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ಅವುಗಳ ಬಗ್ಗೆ ಯಾರೂ ಕೂಡ ಹಗುರವ ಭಾವಿಸಬಾರ್ದು. ಸ್ವಯಂ ಜಂಗಮರು ಕೂಡ ನಮ್ಮದೇನು ಮಹಾ ಒಂದು ಐನರ್ ಮನೆ ಅಂತ ತಿಳ್ಕೊಬಾರ್ದು. ಸತ್ಯವಾಗೂ ನಾನು ಹೇಳ್ತಾ ಇದ್ದೇನೆ, ನಾನೊಬ್ಬ ಸಂಶೋಧಕನಾದ್ದರಿಂದ ಈ ಸಾಮಾಜಿಕ ಸಂಸ್ಥೆಗಳ ಹಿರಿಮೆ ಗರಿಮೆಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಕೂಡ ಮಠಗಳ ಅಧ್ಯಯನ ಅಂತಕ್ಕಂಥ ಒಂದು ಥೀಸಿಸನ್ನು ಸಂಪ್ರಬಂಧವನ್ನು ಕೊಟ್ಟೇ ನಾನು ಆ ಒಂದು ಸಂಶೋಧನಾ ಪದವಿಯನ್ನು ಪಡೆದಿದ್ದೇನೆ. ಇದು ಸತ್ಯವಾಗಿರ್ತಕ್ಕಂಥ ವಿಷಯ. ಇದೇ ವಿಷಯವನ್ನು ಗ್ರಾಮೀಣ ಹಿರೇಮಠಗಳ ಕೊಡುಗೆ ಏನು, ಯಡಿಯೂರು ಸಿದ್ಧಲಿಂಗೇಶ್ವರ ಕಾಲದಲ್ಲಾಗಿರ್ಬೋದು ಅಥವಾ ಅದಕ್ಕಿಂತ ಹಿಂದೆ ಆಗಿರ್ಬೋದು, ಬಸವಪೂರ್ವದಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ಈ ಭಾರತದ ಹಿರಿಯ ಸನಾತನ ಧಾರ್ಮಿಕವಾಗಿರತಕ್ಕಂಥ ಈ ಜಂಗಮರ ಮಠಗಳು ಈ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟವು ಅಂತಕ್ಕಂಥದ್ದನ್ನು ದೊಡ್ಡ 100, 200, 300 ಪುಟಗಳ ಒಂದು ಸಂಪ್ರಬಂಧವನ್ನು, ಅಧ್ಯಯನವನ್ನು, ಧಾರ್ಮಿಕ ಇತಿಹಾಸದ ಸತ್ಯ ಸಂಗತಿಯನ್ನು ನಾನು ಅಧ್ಯಯನ ಮಾಡಿ ಅದನ್ನು ಪದವಿಗೆ ನಾನು ಕೊಟ್ಟು ಆ ಮುಖಾಂತರ ನಾನು ಪದವಿಯನ್ನು ಪಡೆದಿರುವುದರಿಂದ ಮಠಗಳ ಅಧ್ಯಯನ, ಜಂಗಮರ ಅಧ್ಯಯನ, ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ, ಧಾರ್ಮಿಕ ಮಠಗಳ ಒಂದು ಮಹತ್ವ ಏನು ಅಂತಕ್ಕಂಥದ್ದನ್ನು ನಾನು ಸಂಪೂರ್ಣವಾಗಿ ತಿಳಿದು ಆ ವಿಷಯವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಯಾರಾದರೂ ಜಂಗಮರನ್ನು ಬೈದರೆ ಅವರಿಗೆ ಖಂಡಿತ ತಿಳುವಳಿಕೆ ಇಲ್ಲ ಅಂತ ಹೇಳಬೇಕು. ಯಾಕಂದರೆ ಜಂಗಮರ ಮನೆಗಳು ಗೃಹಸ್ಥರ ಮನೆಗಳೇ ಆಗಿದ್ದರೂ ಕೂಡ ಅವು ಮಠದ ಮನೆ ಅಥವಾ ಗೃಹಸ್ಥರ ಮಠಗಳು. ಅವ್ರಿಗೆ ಏನಂತಾರೆ, ಉಪಾಚಾರ್ಯರು ಅಂತ ಕರಿತಾ ಇದ್ದಾರೆ. ಇದನ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಪೀಠಾಚಾರ್ಯರು ಮತ್ತು ಅವ್ರ ಕೆಳಗಡೆ ಪಟ್ಟಾಚಾರ್ಯರು ಮತ್ತು ಗ್ರಾಮೀಣ ಹಿರೇ ಮಠಗಳಲ್ಲಿರ್ತಕ್ಕಂಥ ಏನು ಗೃಹಸ್ಥ ಜಂಗಮರಿದ್ದಾರೆ ಅವರಿಗೆ ಶಿವಾಚಾರ್ಯರು ಅಂದರೆ ಉಪಾಚಾರ್ಯರು. ಅದಕ್ಕೋಸ್ಕರನೇ ನಾವು ಈಗ ತ್ರಿಪುರಾಂತಕ ಶಿವಾಚಾರ್ಯರು ಅಂತಕ್ಕಂಥ ಅಭಿಧಾನವನ್ನು ಇಟ್ಟುಕೊಂಡು ನಾವು ಧರ್ಮಪೀಠವನ್ನು ಮಾಡಿಕೊಂಡಿದ್ದೇವೆ. ಈಗ ಮುಖ್ಯವಾದ ವಿಷಯವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇವರು ಒಡೆಯವರು ಬಡೆಯವರು ಒಂದು ಕಡೆ ಇರಲಿ, ಅವ್ರು ಹೊಡೆಯಲಿಲ್ಲ, ನಾವು ಹೊಡೆಸ್ಕೊಳ್ಳಿಲ್ಲ, ಅದು ಬೇರೆ ವಿಷಯ. ಸುಮ್ಮನೆ ಅಂತೂ ಕೆರಳಿಸ್ತಾ ಇದ್ದಾರೆ. ಯಾರೋ ಅವ್ರನ್ನ ಕೆರಳಿಸಿದ್ದಾರೆ, ಏನೋ ಹಣವೋ ಇನ್ನೊಂದೋ ಕೊಟ್ಟು ತಿರ್ಗಾ ಅವರು ನಮ್ಮನ್ನು ಕೆರಳ್ಸಕ್ಕೆ ಬರ್ತಾ ಇದ್ದಾರೆ. ಇವ್ಯಾವೂ ಕೂಡ ವಾಸ್ತವ ಸಂಗತಿಗಳಲ್ಲ. ಅದು ಯಾರೋ ಬಬಲಾದಿ ಮಠದವರೋ ಇನ್ನೊಬ್ಬರು ತಿಂತಿಣಿ ಮೋನಪ್ಪ ಯಾರೋ ಹೇಳಿದ್ದಾರೆ, ಹೀಗಾಗುತ್ತೆ, ಬಂದು ಹೊಡೆದ್ಬಿಟ್ಟು ಎಳ್ಕೊಂಡು ಹೋಗ್ಬಿಟ್ಟು ಬಲವಂತವಾಗಿ ಬಸವ ಧರ್ಮಕ್ಕೆ ಮತಾಂತರ ಮಾಡಿಸಿಬಿಡ್ತಾರೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದರು. ನಾನು ಅದನ್ನು ಕೇಳಿಸ್ಕೊಂಡೆ. ಆದ್ದರಿಂದ ನನಗನ್ನಿಸ್ತು ಇವರು ಕೂಡ ಒಂದು ಮುಸ್ಲಿಮರಂತೆ ಮತ್ತು ಕ್ರಿಶ್ಚಿಯನ್ನರಂತೆ ಇವರು ಕೂಡ ಮತಾಂತರಕ್ಕೆ ನಿಂತಿದ್ದಾರೆ, ಬಹುಶಃ ಬಲವಂತವಾಗಿ. ಇಂಥ ಒಂದು ಮನಸ್ಥಿತಿಯನ್ನು ಇವರು ಕೂಡ, ಯಾಕಂದರೆ ಅವರ ಸಂಘವನ್ನು ಇವರು ಮಾಡೋದ್ರಿಂದ ಇವರಿಗೆ ಸಹಜವಾಗಿ ಆ ಗುಣಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಒಂದಾದರೆ, ಇನ್ನೊಂದು ಇವರ ಬುಡಕಟ್ಟು ಅಂದರೆ ಇವರ ಈಗಿನ ಇವರು ಲಿಂಗವಂತರಾಗೋದಕ್ಕಿಂತ ಮುಂಚೆ ಇದ್ದಂಥ ಇವರ ಪೂರ್ವ ಪರಂಪರೆ ಅಂದರೆ ಬುಡಕಟ್ಟುಗಳು, ಕುಲ ಕೊಲಗಳ ಅವರ ರಕ್ತವೂ ಕೂಡ
ಅವರ ವಂಶವಾಹಿಯು ಕೂಡ ಈ ರೀತಿ ಅವ್ರಿಗೆ ಕೆಲಸ ಮಾಡಿಸ್ತಾ ಇದೆ. ಪಾಪ ಅವರು ಧಾರ್ಮಿಕರಾಗಿ ಅವರ ಹಿಂದಿನ ಪೂರ್ವಿಕರು ಧಾರ್ಮಿಕ ಜನಾಂಗವಾಗಿದ್ದರೆ ಇಂಥ ಮಾತುಗಳು ಅವ್ರ ಬಾಯಿಂದ ಬರ್ತಿರಲಿಲ್ಲ. ಆದ್ದರಿಂದ ನಾವು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರ ಯೋಗ್ಯತೆ ಏನು, ಅವ್ರ ಬಾಯಿಂದ ಬರ್ತಕ್ಕಂಥ ಪದಗಳೇನು, ಅದು ಸೌಮ್ಯ ಧರ್ಮವೇ ಅಥವಾ ಉಗ್ರ ಮತವೇ ಅಂತಕ್ಕಂಥದ್ದನ್ನು ನಾವು ನಿರ್ಣಯ ಮಾಡಿದ್ದೀವಿ. ಅದು ಬೇರೆ ವಿಷಯ. ಅಂತೂ ಈಗ ಹೊಡಿತೀವಿ ಕಡಿತೀವಿ ಬಲವಂತವಾಗಿ ಎಳ್ಕೊಂಡೋಗಿ ಮತಾಂತರ ಮಾಡ್ತೀವಿ ಅಂತಕ್ಕಂಥ ಮಾತಂತೂ ಬಂದಿದೆ. ಅದಕ್ಕೋಸ್ಕರ ನಾವು ಮೊದಲೇ ನಮ್ಮ ಪೂರ್ವ ಪರಂಪರೆಯನ್ನು, ನಮ್ಮ ಇತಿಹಾಸವನ್ನು ಅಚ್ಚುಕಟ್ಟಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ ಬಸವಣ್ಣನಿಗೂ ನಮಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಗುರುಶಿಷ್ಯ ಸಂಬಂಧ ನಮಗಿಲ್ಲ. ಅವ್ರದ್ದೇ ಬೇರೆ, ನಮ್ಮದೇ ಬೇರೆ. ಬಸವಣ್ಣಂದು ಅವರೊಬ್ಬರು ಸ್ಮಾರ್ತ ಬ್ರಾಹ್ಮಣರಾಗಿ ಬಂದು ಅವರು ವೀರಶೈವ ಧರ್ಮವನ್ನು ಸ್ವೀಕಾರ ಮಾಡಿದರು. ಅವರೇ ಇನ್ನೊಂದು ಮತದಿಂದ ಬಂದು, ಇನ್ನೊಂದು ಪರಂಪರೆಯಿಂದ ಬಂದು ನಮ್ಮ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅಂತಂದಮೇಲೆ ಅವರಿಗಿಂತ ಮುಂಚೆ ನಮ್ಮ ಗುರು ಪರಂಪರೆ ಇತ್ತು. ಅದರಿಂದ ನಮಗೂ ಬಸವಣ್ಣವ್ರಿಗೂ ಯಾವುದೇ ರೀತಿ ಅವರು ನಮಗೆ ಜಂಗಮರಿಗೆ ಬಸವಣ್ಣ ಯಾವತ್ತೂ ಕೂಡ ಗುರು ಸಂಪ್ರದಾಯ ಅಲ್ಲ. ನಮ್ಮ ಗುರು ಸಂಪ್ರದಾಯ ಬೇರೆ ಇದೆ. ಪಾಶುಪತ, ಕಾಳಾಮುಖ, ಲಾಕುಲೀಶ ಅಂತಕ್ಕಂಥದ್ದು ಮತ್ತು ಶಿವಗಣಗಳ ಪರಂಪರೆ ನಮ್ಮದು. ಹಿರೇಮಠ ಮತ್ತು ಆರಾಧ್ಯ ಅಂತಕ್ಕಂಥ ಎರಡು ರುದ್ರ ವೀರಭದ್ರ ಪರಂಪರೆಯ ಪಾಶುಪತ, ಕಾಳಾಮುಖ, ಲಾಕುಳ, ಹೀಗೆ ಎಲ್ಲ ರೀತಿಯ ಜಂಗಮರ ಇವತ್ತು ನೋಡಿ ನಾಗಾಸಾಧುಗಳಿದ್ದಾರೆ, ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದ್ದಾರೆ. ಭೈರವ ಸಂಪ್ರದಾಯ ಇದೆ, ಲಾಕುಳ ಇದೆ, ಬೇರೆ ಬೇರೆ ನಾಥ ಇದೆ, ಅಘೋರ ಇದೆ. ಇವೆಲ್ಲವುಗಳಲ್ಲಿ ಈ ಜಂಗಮರ ಕೆಲವರು ಅಲ್ಲಿ ಹೋಗಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಎಷ್ಟೋ ಜನ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿಂದ ಇಲ್ಲಿ ಬಂದಿದ್ದಾರೆ. ಹಿಂದಿನದನ್ನು ಯಾರೂ ಕಂಡುಹಿಡಿಯೋಕ್ಕೆ ಸಾಧ್ಯವಿಲ್ಲ. ಅಂತೂ ನಮ್ಮ ವೀರಶೈವ ಜಂಗಮರ ಪಂಚಪೀಠಗಳಲ್ಲಿ ಒಂದು ಕಡೆ ಪಾಶುಪತ, ಕಾಳಾಮುಖ, ಲಕುಲೀಶ ಜಂಗಮರು, ಇವರೆಲ್ಲ ಶಾಸನೋಕ್ತವಾಗಿ ಇದ್ದಂಥವರು. ಒಂದು ನಿಮಿಷ ಇರಲಿ. ಈಗ ಈ ರೀತಿಯಾಗಿ ನಮ್ಮ ಜಂಗಮರ ಪರಂಪರೆಗಳಲ್ಲಿ ಸಾಕಷ್ಟು ಪರಂಪರೆಗಳು ಇದರೊಳಗಡೆ ಸೇರಿಬಿಟ್ಟಿದ್ದಾವೆ. ಮತ್ತು ಜೈನ ಬ್ರಾಹ್ಮಣ ಅಂತ